ಇನ್ನು ಅಯೋಧ್ಯೆಯ ಶ್ರೀರಾಮನಿಗೂ ಸಿದ್ಧರ ನಾಡು ಸಾಧು ಸಂತರ ಬೀಡು ತುಮಕೂರಿಗೂ ಕೂಡ ನಂಟಿದೆ. ಹಾಗೆ ನೋಡಕ್ಕೆ ಹೋದರೆ ಹಲವಾರು ರಾಜ್ಯದ ಹಲವಾರು ಭಾಗಗಳಲ್ಲಿ ಅಯೋಧ್ಯೆಗೆ ನಂಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಶ್ರೀರಾಮ ಪಾದಸ್ಪರ್ಶವಾದಂತಹ ನಾಮದ ಚಿಲುಮೆ ಇದಕ್ಕೆ ಸಾಕ್ಷಿಯಾಗಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಈ ಸಂದರ್ಭದಲ್ಲಿ ನಾಮದ ಚಿಲುಮೆಯನ್ನು ಧಾರ್ಮಿಕ ಸ್ಥಳವನ್ನಾಗಿ ಅಭಿವೃದ್ಧಿ ಮಾಡಬೇಕು ಅಂತ ರಾಮನ ಭಕ್ತರು ಒತ್ತಾಯಿಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮನಿಗೂ ತುಮಕೂರಿಗೂ ನಂಟಿದೆ. ಶ್ರೀರಾಮನ ಪಾದಸ್ಪರ್ಶ ತುಮಕೂರು ಜಿಲ್ಲೆಯಲ್ಲೂ ಕೂಡ ಆಗಿರುವಂಥದ್ದು. ತುಮಕೂರು ತಾಲೂಕಿನ ನಾಮದ ಚಿಲುಮೆ ಅದಕ್ಕೆ ಸಾಕ್ಷಿಯಾಗಿ ನಿಂತಿರುವಂಥದ್ದು. ನಾನೀಗ ನಾಮದ ಚಿಲುಮೆಯ ಪ್ರವಾಸಿ ತಾಣದಲ್ಲಿದ್ದೀನಿ. ಶ್ರೀರಾಮ ಇಲ್ಲಿ ಬಂದಿದ್ದ ಎನ್ನುವಂಥ ಒಂದು ಪ್ರತೀತಿ ಕೂಡ ಇರುವಂಥದ್ದು. ಶ್ರೀರಾಮ ವನವಾಸದ ಸಂದರ್ಭದಲ್ಲಿ ತುಮಕೂರು ತಾಲೂಕಿನ ಈ ನಾಮದ ಚಿಲುಮೆಗೆ ಅಂದರೆ ಬೆಟ್ಟದ ಪ್ರದೇಶ, ಇದು ಕಾಡು ಪ್ರದೇಶ, ಇಲ್ಲಿಗೆ ಬಂದಿದ್ರು ವನವಾಸ ಸಂದರ್ಭದಲ್ಲಿ ಎನ್ನುವಂಥದ್ದಿದೆ. ಆ ಒಂದು ವೇಳೆಯಲ್ಲಿ ಹಣೆಗೆ ವಿಭೂತಿ ಹಚ್ಕೊಳ್ಬೇಕು, ಹಾಗಾಗಿ ಇಲ್ಲಿ ನೀರು ಕೂಡ ಇರಲಿಲ್ಲ. ಈ ವೇಳೆ ನೀರಿಗಾಗಿ ಬೆಟ್ಟದ ಬಂಡೆಗೆ ಅವರು ಬಾಣ ಹೊಡೆದ್ರು. ಆ ಬಾಣ ಹೊಡೆದ ನಂತರ ಅಲ್ಲಿಂದ ಬೆಟ್ಟದ ಬಂಡೆಯಿಂದ ಏನು ನೀರು ಚಿಮುಕಿತ್ತು ಎನ್ನುವಂಥದ್ದು ಪ್ರತೀತಿ ಇರುವಂಥದ್ದು. ಆ ಒಂದು ನೀರಿನಿಂದ ಶ್ರೀರಾಮನು ತನ್ನ ಹಣೆಗೆ ಏನು ನಾಮವನ್ನು ಹಚ್ಚಿಕೊಂಡ್ರು ಎನ್ನುವಂತಹ ಒಂದು ಪ್ರತೀತಿ ಇದೆ. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿ ತನಕ ಕೂಡ ಇದು ನಾಮದ ಚಿಲುಮೆ ಅಂತಲೇ ಹೆಸರಾಗಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರನ್ನು ಮತ್ತು ಭಕ್ತರನ್ನು ಇತ್ತ ಸೆಳೆಯುತ್ತಾ ಇದೆ. ಈಗ ನಾಮದ ಚಿಲುಮೆ ಒಂದು ಪ್ರವಾಸಿ ಸ್ಥಳ, ಅದು ಅಲ್ಲಿ ಈಗಾಗಲೇ ಜಿಂಕೆಯ ವನವೂ ಕೂಡ ಅಲ್ಲಿದೆ. ಪ್ರವಾಸಿಗಳು ಈಗಾಗಲೇ ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈಗ ನಾಮದ ಚಿಲುಮೆ ಬಹಳ ಹೆಸರುವಾಸಿಯಾಗಿರುವಂತಹ ಒಂದು ಸ್ಥಳ. ಈಗ ಅಲ್ಲಿ ಈಗ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯವೂ ಕೂಡ ಆಗಿರುವಂಥದ್ದು. ಏಕೆಂದರೆ ನಾಮ ಚಿಲುಮೆ ಅಂತ ಹೆಸರಿರೋದ್ರಿಂದ ಒಂದು ನಾಮನ ಪ್ರತಿಮೆ ಮಾಡಿದ್ರೆ ನಡೀತದೆ ಅಂತ ತೊಂದರೆ ಇಲ್ಲ. ಪ್ರತಿಮೆ ಮಾಡಿದ್ರೆ ಒಳ್ಳೆಯದೇ. ಬಂದವರ ಯಾತ್ರಾರ್ಥಿಗಳು ಬಹಳ ಜನ ಬರ್ತಾ ಇರ್ತಾರೆ. ನೋಡ್ಬೋದು, ಇಲ್ಲಿ ಈಗಾಗಲೇ ಐತಿಹಾಸಿಕವಾಗಿ ಇಲ್ಲಿ ಬರೆದಿರುವಂಥದ್ದು ನಾಮದ ಚಿಲುಮೆ. ದೇವರಾಯನ ದುರ್ಗ ಬೆಟ್ಟದಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತೆ ಬಂದು ಕೆಲಕಾಲ ವನವಾಸ ಅನುಭವಿಸಿದ್ರು ಎಂಬ ಕಥೆ ಇದೆ. ಒಂದು ದಿನ ಬೆಳಗ್ಗೆ ಬಂಡೆಯ ಮೇಲೆ ರಾಮ ಕುಳಿತಿದ್ದ. ಆಗ ಹಣೆಗೆ ತಿಲಕವಿಡುವ ಸಂದರ್ಭ ಬಂತು. ನೀರಿಗಾಗಿ ಸುತ್ತಲೂ ನೋಡಿದಾಗ ನೀರು ಸಿಗಲಿಲ್ಲ. ಸ್ಥಳದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳ ಹೊಕ್ಕು ರಂಧ್ರವಾಗಿ ನೀರಿನ ಬುಗ್ಗೆ ಚಿಮ್ಮಿತು. ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮವನ್ನಿಟ್ಟುಕೊಂಡ. ಈ ಪ್ರದೇಶ ನಾಮದ ಚಿಲುಮೆ ಎಂದೇ ಏನು ಪ್ರಖ್ಯಾತವಾಯಿತು ಎನ್ನುವಂಥದ್ದನ್ನು ಒಕ್ಕಣಿಕೆ ಕೂಡ ಇಲ್ಲಿ ಬರೆದಿರುವಂಥದ್ದು. ಅಂದರೆ ಇಲ್ಲಿ ನಡೆದಿರುವಂತಹ ನೈಜ ಘಟನೆ. ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಪ್ರವಾಸಿಗರು ಬರ್ತಾರೆ. ಬಂದು ಈ ತೀರ್ಥವನ್ನು ಕೂಡ ಕುಡ್ಕೊಂಡು ಹೋಗ್ತಾರೆ. ಇದು ತೀರ್ಥದ ರೂಪದಲ್ಲಿ ಈ ನೀರು ಈಗಲೂ ಕೂಡ ಚಿಮ್ತಾ ಇರುವಂಥದ್ದು. ಎಂಥದ್ದೇ ಬರಗಾಲ ಇರಲಿ, ಕಡು ಬರಗಾಲದಲ್ಲೂ ಕೂಡ ನೀರು ಮಾತ್ರ ಇಲ್ಲಿ ನೀರಿಗೆ ಮಾತ್ರ ಇಲ್ಲಿ ಕೊರತೆ ಇಲ್ಲವೇ ಇಲ್ಲ. ಅಂದರೆ ಎಲ್ಲವೂ ಕೂಡ ಶ್ರೀರಾಮನ ಕೃಪೆಯಿಂದ ಇಷ್ಟು ನೀರು ಬರ್ತಾ ಇದೆ ಎನ್ನುವಂಥದ್ದು ಏನು ಒಂದು ಪ್ರತೀತಿ. ಇಲ್ಲಿ ಆಗಿನ ಕಾಲ ಇತಿಹಾಸ ಇದ್ದಾಗ ರಾಮ ಬಾಣ ಬಿಟ್ಟು ನೀರು ಬಂದು ಅದ್ರಲ್ಲಿ ತಿಲಕ ಇಟ್ಕೊಂಡಿದಾರಲ್ಲ, ಅವಾಗಿನ ಇತಿಹಾಸದ ನಂಬಿಕೆ. ನಮ್ಗೆ ಆ ನಂಬಿಕೆ ಮೇಲೆ ನಾವು ವರ್ಷಕ್ಕೆ ಒಂದ್ಸತಿ 2 ಸತಿ ಬರ್ತಾ ಇರ್ತೀವಿ. ಇಲ್ಲಿ ರಾಮ ಬಂದು ಹೋಗಿದ್ದಾರೆ ಅನ್ನೋದು ಒಂದು ಇದೆಯಲ್ಲ, ಸೊ ಅದನ್ನ ನಾವು ಕ್ಯಾರಿ ಮಾಡ್ದಂಗೂ ಆಗುತ್ತೆ. ಸೊ ಅದೇ ತರ ಇಲ್ಲಿ ಒಂದು ದೇವಸ್ಥಾನ ಕಟ್ಟಿ ಇಲ್ಲಿ ಆ ಪೂಜೆ ಪುನಸ್ಕಾರಗಳು ಅದೆಲ್ಲ ನಡೆದ್ರು ಇನ್ನೂ ಚೆನ್ನಾಗಿರುತ್ತೆ. ಜನಗಳಿಗೆ ಇನ್ನೂ ಒಂದು ಏನಪ್ಪಾ ಬರಬೇಕು ಅನ್ನೋದು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಸೊ ಒಟ್ಟಾರೆಯಾಗಿ ಇನ್ನೇನು ರಾಮ ಮಂದಿರ ಉದ್ಘಾಟನೆಗೆ ಏನು ಕ್ಷಣಗಣನೆ ಅಂದರೆ ದಿನಗಣನೆ ನಡೀತಾ ಇದೆ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಈ ನಾಮದ ಚಿಲುಮೆಯನ್ನ ಜೀರ್ಣೋದ್ಧಾರ ಮಾಡಬೇಕು. ಮತ್ತೆ ತುಮಕೂರು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದಿಂದ ನಾಮದ ಚಿಲುಮೆಯಲ್ಲೂ ಕೂಡ ವೈಭವಯುತವಾಗಿ ಒಂದು ರೀತಿಯ ಕಾರ್ಯಕ್ರಮ ಮಾಡಬೇಕು ಎನ್ನುವಂಥದ್ದು ಕೂಡ ಇಲ್ಲಿಯ ರಾಮ ಭಕ್ತರ ಒಂದು ಆಗ್ರಹವಾಗಿದೆ. ತುಮಕೂರಿನಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಹಬ್ಬನ್ಗಡ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ.